ಈ ದಿಸ್ ಬ್ಯೂಟಿಫುಲ್ ಲೇಡಿ? ಏನ್ ನಿಮ್ಮ ಹೆಸರು? ಶ್ವೇತಾ. ಶ್ವೇತಾ. ನಿಮ್ಮ ಹೆಸರು? ಭಾಗ್ಯ. ಏನ್ ಇಲ್ಲಿ ಕಡೆಯಿಂದ ಬರ್ತಿದ್ದೀರಾ? ಎಲ್ಲ ನಿಮ್ದೇ? ಹಾ, ಹೌದು, ಎಲ್ಲ ನಮ್ದೇ. ಹಿಂಗೆ ವಾಕಿಂಗ್ ಎಲ್ಲ ರಾಯಲ್. ಏನ್ ಅನ್ಕೊಂಡಿದ್ದೀರಾ ರೈತರು ಅಂದ್ರೆ? ಪಕ್ಕ ಲೋಕಲ್ ಅಲ್ಲ, ಪಕ್ಕ ರಾಯಲ್. ಏನ್ ನಿಮ್ಮ ಹೆಸರು? ಭಾಗ್ಯ. ನಿಮ್ಮ ಹೆಸರು? ಗೀತಾ. ನಿಮ್ಮ ಹೆಸರು? ಭಾಗ್ಯ ಅವರೇ, ಎಲ್ಲ ಭಾಗ್ಯಗಳು ಸಿಗ್ತಾ ಇದೀವಿ. ಎಲ್ಲ ಭಾಗ್ಯ ಫ್ರೀ, ಕರೆಂಟ್ ಫ್ರೀ, ಬಸ್ ಫ್ರೀ. ಎಲ್ಲೆಲ್ಲ ಹೋಗಿದ್ರಿ ಟ್ರಿಪ್? ನಾನು ನಿಜ ಹೇಳ್ಬೇಕು ಅಂದ್ರೆ ಇನ್ನೂವರೆಗೂ ಟಿಕೆಟ್ ತಗೊಂಡಿಲ್ಲ ಸರ್. ಒಂದ್ 5-6 ಸಲ ಬಸ್ಸಲ್ಲಿ ಹೋಗಿದ್ದೀನಿ, ಟಿಕೆಟ್ ತಗೊಂಡೇ ಹೋಗಿದ್ದೀನಿ. ಟಿಕೆಟ್ ತಗೊಂಡೇ ಹೋಗಿರೋದು? ಟಿಕೆಟ್ ತಗೊಂಡಿಲ್ಲ ಅನ್ಬಿಟ್ರಲ್ಲ. ತಗೊಂಡಿದ್ದೀನಿ ಅಂತ ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದೀನಿ. ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದೀರಾ? ಆ ಕಂಡಕ್ಟರ್ ಅಂದ ನಿಜವಾಗ್ಲೂ ಈ ಗ್ರೇಟ್ ಮೇಡಮ್, ನೀವು ಇವಾಗೂ ಟಿಕೆಟ್ ತಗೋತಾ ಇದೀರಲ್ಲ ದುಡ್ಡು ಕೊಟ್ಟಿ ಅಂತ. ಯಾಕೆ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಕಳೆದೋಗಿತ್ತಾ? ಇದೆ ಸರ್. ಅವ್ರಂದ್ರು ತಗೊಂಡ್ ಬಂದಿಲ್ಲ ಅಂದ್ರು ಫೋನಲ್ಲಿ ತೋರಿಸಿ ಅಂದ್ರು. ಬೇಡ ಸರ್ ನನಗೆ. ನಿಮ್ಮ ಏರಿಯಾ ಎಲ್ಲ ಎಲ್ಲಿ, ಮನೆ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ದೀರಾ? ನಾವು ಅಲ್ಲಿ ಮಂಡ್ಲಳ್ಳಿ ಅಂತ ಸರ್. ನಮ್ದು ದೊಡ್ಡ ತೋಟ ಮನೆ. ಊರೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ರೋಡು ಚರಂಡಿ ಫಸ್ಟ್ ಕ್ಲಾಸ್ ಆಗಿದೆ ಸರ್. ನಮ್ಗೆ ಲಾಸ್ಟ್ ಎ ಮಂಜುನಾಥ್ ಅವ್ರು ಇದ್ರು. 1.5 ಕೋಟಿ ಇದ್ರಲ್ಲಿ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟವ್ರೆ. ನೀರಿನ ಸೌಲಭ್ಯ ಇದೆ, ಚರಂಡಿ ವ್ಯವಸ್ಥೆ ಇದೆ, ಒಳ್ಳೆ ಪರಿಸರ ಇದೆ, ತಿನ್ನಕ್ ಉಣ್ಣಕ್ ಚೆನ್ನಾಗಿ. ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ ಸರ್, ನಮ್ಗೆ ನಮ್ಮ ಆಸ್ತಿ ಬಿಡ್ಬೇಕಷ್ಟೇ. ಈಗ ಅದೇ ಪ್ರಾಬ್ಲಮ್ ನಿಮ್ಗೆ? ಈಗೇನ್ ಜಮೀನಿಗೆ ಬಂದವರಲ್ಲ ಅದೇ ಪ್ರಾಬ್ಲಮ್. ನಿಮ್ಗೂ ಅದೇ ಪ್ರಾಬ್ಲಮ್? ನಿಮ್ಗೂ ಅದೇ ಪ್ರಾಬ್ಲಮ್? ಅಲ್ಲ ರೀ, ನಿಮ್ಮ ಹೆಸರು ಏನಂದ್ರೆ? ಶ್ವೇತಾ. ಶ್ವೇತಾ ಅವ್ರೆ, ಇದು ತಗೊಬಂದಿದ್ದು ಯಾರೋ? ಈಗ ನೀವೆಲ್ಲ ಡಿ ಕೆ, ನಾನು ಅವಾಗಿಂದ ಎಲ್ಲರನ್ನೂ ಮಾತಾಡ್ಸ್ಕೊ ಬತ್ತವನೆ. ಡಿ ಕೆ ಶಿವಕುಮಾರ್ ಹಿಗ್ಗ ಮುಗ್ಗ ಬೈತವ್ರೆ. ಆದ್ರೆ ಕುಮಾರಸ್ವಾಮಿ ಅವ್ರ ಕಂಡ್ರಿ ಇದನ್ನ ತಗೊಬಂದಿದ್ದು ಅಂತ ಅವ್ರ ವಾದ. ಸರ್, ಇದಕ್ಕೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ ಕುಮಾರಸ್ವಾಮಿ, ಆದ್ರೆ ಇದನ್ನ ಅಭಿವೃದ್ಧಿ ಮಾಡ್ತಿರೋದು ಯಾರು? ಈಗ ಮಾಡ್ತಿರೋದು ಯಾರು? ಈಗ ಅಧಿಕಾರದಲ್ಲಿ ಕುಮಾರಸ್ವಾಮಿ ಇದು ಈ ಕೆಲಸ ಮಾಡಿದ್ರೆ ಅವ್ರಿಗೂ ಹೇಳ್ತಿದ್ವಿ. ನಾವೇನ್ ಕುಮಾರಸ್ವಾಮಿ ಪಕ್ಷದವರಲ್ಲ ಸರ್, ರಾಜಕೀಯ ಮಾಡ್ತಿಲ್ಲ ನಾವು, ರೈತರಷ್ಟೇ. ಯಾವ ಪಕ್ಷನೂ ಬೇಕಾಗಿಲ್ಲ ನಿಮ್ಗೆ? ದಯವಿಟ್ಟು ಈಗ ಕುಮಾರಸ್ವಾಮಿ ಬಂದ್ ಕೇಳಿದ್ರೆ? ಕುಮಾರಸ್ವಾಮಿ ಬಂದ್ ಕೇಳಿದ್ರು ಕೊಡಲ್ಲ, ಅವ್ರ ಅಪ್ಪ ಬಂದ್ ಕೇಳಿದ್ರು ಕೊಡಲ್ಲ, ಬಿಜೆಪಿ ಅವ್ರು ಬಂದ್ ಕೇಳಿದ್ರು ಕೊಡಲ್ಲ, ಯಡಿಯೂರಪ್ಪ ಬಂದ್ ಕೇಳಿದ್ರು ಕೊಡಲ್ಲ, ಕಾಂಗ್ರೆಸ್ ಅವ್ರು ಬಂದ್ ಕೇಳಿದ್ರು ಕೊಡಲ್ಲ. ಯಾರು ಬಂದ್ ಕೇಳಿದ್ರು? ಕುಮಾರಣ್ಣ ಅವ್ರ ಬಗ್ಗೆ ಹೇಳೋರಲ್ವಾ, ಅವತ್ತು ಅವರು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರನ್ನ ಕರೆದಿ ಸಭೆ ಮಾಡಿದ್ರು. ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಕೇಳಿದ್ರು. ಕರೆಸಿ ಮತ್ತೆ ಅವ್ರೇನ್ ಹೇಳಿದ್ರು, ರೈತರ ಒಂದು ಬೇಡಿಕೆಗೆ ಮನ್ನಣೆ ನೀಡಿ ಅವರು ಕೈ ಬಿಟ್ರು. ಅಂದ್ರೆ ಅಷ್ಟೆಲ್ಲ ಕರೆದು ಮಾಡಿ ನೀಟಾಗಿ ಮಾಡಿದ್ರು ನೀವು ವಿರೋಧ ವ್ಯಕ್ತಪಡಿಸಿದ್ರಿ? ವಿರೋಧ ವ್ಯಕ್ತಪಡಿಸ್ತು. ಆಮೇಲೆ ಅವಾಗ 80% ಕೊಡಾಕಿದ್ರು ಸರ್. 20% 30% ಒಪ್ಪಿಗೆ ಇರ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಇಷ್ಟ ಅಭಿವೃದ್ಧಿ ಇರ್ಲಿಲ್ಲ. ಏನೋ ದುಡ್ಡು ಬರ್ತದೆ, ಒಂದ್ 26 ಲಕ್ಷಕ್ಕೆ ಒಂದ್ 10 ಎಕರೆನೋ 20 ಎಕರೆನೋ ಹೊರಗಡೆ ತೆಗಿಬೋದಾಗಿತ್ತು. ಆದ್ರೆ ಈಗಿನ ಸನ್ನಿವೇಶ ಅದಕ್ಕೆ ವಿರುದ್ಧವಾಗದೆ. ಈಗ ಕೊಡದೆ ಇರೋರು 80% ಅವ್ರೆ, ಕೊಡೋರು 20% ಅವ್ರೆ. ಆದ್ರೂ ಇವರ ಒಂದು ದುಷ್ಟತನದಿಂದ ಶಿವಕುಮಾರ್ ಅವರು ಕುಮಾರಸ್ವಾಮಿ ಹೆಸರು ಹೇಳ್ತಾರೆ ಸರ್. ಏನ್ ಅವ್ರು ಕೈ ಬಿಟ್ಟವ್ರಲ್ವಾ, ನಮ್ಗೆ ಡಿನೋಟಿಫಿಕೇಶನ್ ಮಾಡೋದ್ ಬೇಡ. ಇವರು ಡಿ ಕೆ ಶಿವಕುಮಾರ್ ಅವರು ಯಥಾಸ್ಥಿತಿ ಏನದ ಅದ್ ಬಿಟ್ಬಿಡ್ಲಿ ಸರ್. ಅವರು ಬಿಟ್ರೆ ಸಾಕು. ಈ ಪ್ರಾಜೆಕ್ಟ್ ನ ಮಾಡ್ತಿರೋದು ಈಗ ಯಾರು ಸರ್? ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್ ಅವರು? ಮತ್ತೆ ಅವ್ರನ್ನ ತಾನೇ ಕೇಳ್ಬೇಕು ನಾವು. ಅವ್ರು ಮಾಡಿದ್ದು ನಾವು ಮುಂದುವರಿಸ್ತಿದೀವಿ ಅಂತವ್ರೆ. ಅವ್ರು ಬರ್ದ್ ಕೊಟ್ಟಿದ್ರ ಸರ್ ಎಲ್ಲಾನ? ಸಂವಿಧಾನದಲ್ಲಿ ಬರ್ದಿದಾರ, ನಾನ್ ಮಾಡಿರ್ತೀನಿ 2006ರಲ್ಲಿ 2026ಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ಅಂತ ಎಲ್ಲಾನ ಬರ್ದಿದಾರ. ನಿಮ್ಗೆ ಆಗ್ಲಿಲ್ವಾ? ಕೈ ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಕೈ ಬಿಡಿ. ನೀವು ರೈತರ ಪರ ಇದ್ರೆ, ರೈತರ ಪರ ನಾವು ನಮ್ಮ ಸರ್ಕಾರ ನಡೆಸ್ತಾ ಇದೀವಿ, ರೈತರ ವಿರೋಧಿ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ನೀವು ಹಾಗಿದ್ರೆ ಮತ್ತೆ ಅವ್ರು ಬಿಟ್ಟಿದ್ರಲ್ಲ ನೀವು ಬಿಟ್ಬಿಡಿ. ರೆಡ್ ಝೋನ್ ಆಯ್ತು, ರೆಡ್ ಝೋನ್ ಮಾಡ್ಬಿಟ್ರು ಏನು ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ. ರೆಡ್ ಝೋನ್ ಆಗಿದಾಗ ನಾವು ನಮ್ ಭೂಮಿ ನಮ್ಮ ಹತ್ರ ಇತ್ತು, ನಾವು ಬೆಳ್ಕೊಂತಾ ಇದ್ವಿ, ತಿನ್ಕೋತಾ ಇದ್ವಿ. ಹಂಗಾದ್ರೆ ಇಷ್ಟು ದಿನದಿಂದ ಇವಾಗ 2006ರಿಂದ ಇಲ್ಲಿ ತನಕನು 10 ವರ್ಷದಿಂದ ನಾವೇನು ಯಾವ್ದು ಸಭೆ ಸಮಾರಂಭ ಮಾಡ್ಲಿವ, ಮದ್ವೆ ಮಾಡ್ಲಿವ, ಮಕ್ಳನ್ನ ಓದಿಸ್ಲಿಲ್ವ, ಮನೆ ಕಟ್ಲಿವ, ಏನು ಮಾಡ್ಲಿವ, ಎಲ್ಲ ಮಾಡಿದೀವಿ. ಹಾಗಾಗಿರ್ಬೇಕಾದ್ರೆ ನಮ್ಗೆ ಇವಾಗ ಅವಶ್ಯಕತೆ ಇಲ್ಲ. ಮೇಡಮ್ ಏನ್ ಕತೆ? ನಿಮಗೆ ಎಷ್ಟು ಎಕರೆ ಇದೆ? ಸಾಕು, 4 ಎಕರೆ ಇದೆ. 4 ಎಕರೆ 40 ಕೋಟಿ ಕೊಡ್ತಾರೆ ಅನ್ಕೊಳ್ಳಿ. ಬೇಡ ಸರ್, ಎಷ್ಟು ಕೊಟ್ರು 80 ಕೋಟಿ ಬೇಡ, 400 ಕೋಟಿ. ನಮ್ ಭೂಮಿ ನಮ್ಗೆ ಬಿಟ್ರೆ ಸಾಕು. ನಮ್ ಭೂಮಿ ನಮ್ಗೆ ಬಿಟ್ರೆ ಸಾಕು. ಇಲ್ಲಿ ಲೋಕಲ್ ಸ್ಕೂಲ್ ನಡೆಸ್ತಾವ್ರೆ ಸಿದ್ದರಾಜು ಅಂತ ಹೇಳ್ತಾರೆ. ನನ್ನ ಮಕ್ಳನ್ನ ಓದ್ಸಕ್ಕೆ ದುಡ್ಡಿಲ್ಲ, ಆಮೇಲೆ ಬೇರೆ ಮಕ್ಳಿಗೆ ಓದ್ಸಕ್ಕೆ. ಸರ್, ನಾವು ರೈತರು, ನಮ್ಮೂರಲ್ಲಿ ಇದ್ಕೊಂಡು ನನ್ನ ಮಗ MMCಲಿ ಮೆಡಿಕಲ್ ಮಾಡ್ತಾವನೆ. ನಾವು ಏನ್ ಬೇಕೋ ಒಂದು 10 ಗುಂಟೆ ಮಾರ್ಕೊಂಡು ನಮ್ಮ ಮಕ್ಳಿಗೆ ಎಜುಕೇಶನ್ ಕೊಟ್ಟು, ಹಂಗಂತ ನಮ್ಮ ಹಿತಪರ ಎಲ್ಲ ಕೊಟ್ಬಿಟ್ಟು ಊರು ಬಿಟ್ಬಿಟ್ಟು ಇರುವುದೆಲ್ಲ ಬಿಟ್ಟು ಬಾರದೆಂಬ ನೆನೆ ಅಂತಾರಲ್ಲ, ಹಂಗೆ ಇವ್ರು ನಡೆಸ್ಕೊಡ್ತಾ ಇರೋದು. ಇರುವ ಭಾಗ್ಯ ಬಿಟ್ಟು ಬಾರದೆಂಬುದೆಂದು ನೆನೆ ಅಂದ್ಬಿಟ್ಟು ಇವರು ನಮಗೆ ಒಳ್ಳೊಳ್ಳೆ ಭಾಗ್ಯಗಳು ಕೊಟ್ಟಿದ್ವಿ. ಯಾರಿಗೆ ಬೇಕು ಸರ್ ಅವ್ರ ಭಾಗ್ಯ? ಯಾವ ಭಾಗ್ಯನೂ ಬೇಡ. ರೈತರು ನೆಮ್ಮದಿಯಿಂದ ಜೀವನ ಮಾಡಕ್ ಬಿಡ್ಲಿ ಅಷ್ಟೇ. ಅವ್ರ ನಾವು ಡಿ ಕೆ ಶಿವಕುಮಾರ್ ಬಿಟ್ಬಿಟ್ರೆ ಅವ್ರ ಫೋಟೋ ಹಾಕೊಂಡು ನಾವು ಪೂಜೆ ಮಾಡ್ತೀವಿ ಸರ್. ಒಂದು ಕರ್ನಾಟಕದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದ್ರೂ ರೈತರ ಪರ ಕಾಳಜಿ ಇದ್ರೆ, ರೈತರು ಮಕ್ಕಳಾಗಿದ್ರೆ, ನಾವು 15 ತಿಂಗಳಿಂದ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿವರೆಗೂ ಒಬ್ಬ ಜನಪ್ರತಿನಿಧಿನ ಬಂದ್ ಕೇಳಿಲ್ಲ. ನಿಮ್ ಚಾನಲ್ ನಮ್ MLA ಆಗ್ಲಿ, ಒಬ್ಬ PDO ಇಂದ ಹಿಡ್ದು ಯಾರು CM ವರ್ಗೂ ಒಬ್ರು ಬಂದ್ ನಮ್ ಸಮಸ್ಯೆ ಕೇಳಿಲ್ಲ. ನಿಮ್ ಚಾನಲ್ ಮೂಲಕ ನಾನೊಂದ್ ಮನವಿ, ಯಾರಾದ್ರೂ ಈ ಚಾನಲ್ ನೋಡಿ ನಮ್ಗೇನಾದ್ರೂ ಒಂಚೂರು
ಸಹಾಯ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಬೈರ್ಮಂಗ್ಲ ಕ್ಷೇತ್ರಕ್ಕೆ ಬನ್ನಿ, ನೋಡಿ ನಮ್ಮ ಸಮಸ್ಯೆನ. ನಿಮ್ಗೇನಾದರೂ ಕಷ್ಟ ಇದೆ ಇವ್ರಿಗೆ ಸ್ಪಂದಿಸಬೇಕು ಅಂದರೆ ದಯವಿಟ್ಟು ಸ್ಪಂದಿಸಿ ಅಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ಶಾಸಕರು MLA ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಈಗ ನೋಡಿ, ರೈತರೆಲ್ಲ ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿದ್ದೀರಿ ಅಂತ ಹೇಳ್ತಿದ್ದೀರಾ, ಆದ್ರೆ ರೈತರು ಗಂಡು ಮಕ್ಕಳಿಗೆ ಎಣ್ಣೆ ಸಿಗ್ತಿಲ್ವಲ್ಲ? ನಾನು ರೈತರ ಮಗ, ಅದಕ್ಕೆ ಸರ್ ಅವರು ಮೂರ್ಖರು, ರೈತರ ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲ. ಯಾರೋ IT BT ಅವ್ರು ನುಡಿಕೊಂಡು ಹೋಯ್ತಾರೆ. 3 ತಿಂಗಳಿಗೆ ಡೈವರ್ಸು, 3 ತಿಂಗಳಿಗೆ ಒಂದು ಇದು. ಆದ್ರೆ ರೈತರು ಎಷ್ಟೇ ಕಷ್ಟ ಆದ್ರೂ ಹೊಂದಾಣ್ಕೊಂಡು ಹೋಯ್ತಾರೆ ಸರ್. ಜೀವನ ಲಾಂಗ್ ಲಾಸ್ಟಿಂಗ್. ಇಲ್ಲಿ ತನಕ ಸಿಕ್ಕಿಲ್ಲ, ಈಗ ಸಾಫ್ಟ್ವೇರ್ ಬಿದ್ದೋಯ್ತು. IT ಇದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದವರೆಲ್ಲ ಏನ್ ಮಾಡಿದ್ರು, ಟೀ ಮಾರಕ್ಕೆ 200 ಟೈಪ್ಸ್ ಆಫ್ ಟೀ ಮಾರಕ್ಕೆ ಬಂದಿದ್ದಾರೆ. ಮಜ್ಜಿಗೆ ಮಾರ್ತಾ ಇದ್ದಾರೆ ಬೇಸಿಗೆ ಅಂತ. ಅವ್ರಿಗೂ ಗೊತ್ತಾಗಿದೆ, ಈಗ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಆದಾಯ ಯಾವ್ದು ಅಂತ. ಮುಂದೆ ಮುಂದೆ ಫ್ಯೂಚರ್ ಅಲ್ಲಿ ಮುಂದೆ ಭವಿಷ್ಯದಲ್ಲಿ ಏನಾದ್ರು ಆದಾಯ ಇರೋ ಮೂಲ ಯಾವ್ದು ಅಂದ್ರೆ ಅದು ನಮ್ಮ ಕೃಷಿ ಮೂಲ. ಕೃಷಿನೇ. ನಮ್ ಫ್ಯೂಚರೇನೆ ಕೃಷಿ. ಇದಕ್ಕೆ ಯಾವ AIU ಬರಕ್ಕಾಗಲ್ಲ. ಏನಿಲ್ಲ, ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ನಮ್ ಭೂಮಿನೇ ನಮ್ಗೆ ಫಿಕ್ಸೆಡ್ ಡೆಪಾಸಿಟ್. ಏನ್ ಮೇಡಮ್, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ? ಕೊಡ್ತೀರಾ? ಕೊಡ್ತಾರ ಸರ್, ಇನ್ಮೇಲೆ ಕೊಡ್ತಾರೆ, ಮುಂದಕ್ಕೆ ಕೊಡ್ಲೇಬೇಕು. 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 ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಆಗುತ್ತೆ. ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತೀವಿ ನಾವು. ಬೈರ್ಮಂಗ್ಲ ಕಂಚಕನಹಳ್ಳಿಯವರು ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತೀವಿ ನಾವು. ಈ ರೈತರು ಏನು ಅಂದ್ರೆ ರೈತರ ತಾಕತ್ ಏನು ಅಂತ ತೋರಿಸ್ತೀವಿ. ಇನ್ನೊಂದು DK ಶಿವಕುಮಾರ್ ಬಾಲಣ್ಣ ಅವರು 80% ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ದಯವಿಟ್ಟು ಅವ್ರನ್ನ ಗ್ರೌಂಡ್ ರಿಪೋರ್ಟ್ ತಗೊಂಡು ಅವ್ರಿಗೆ ಏನಾನ ಮಾನವೀಯತೆ ಮನುಷ್ಯತ್ವ ಅದೇ ಅಂದ್ರೆ ಜನಗಳನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಹೇಳಿಕೆ ಕೊಡಕ್ ಹೇಳಿ ಅವ್ರಿಗೆ. ಈ ಹಸಿ ಸುಳ್ಳದ ಮೇಲೆ ಯಾಕೆ ಸರ್ ಅಭಿವೃದ್ಧಿ ಮಾಡ್ತಾರೆ ಅವರು? ಯಾವ ಅಭಿವೃದ್ಧಿ ಮಾಡಲ್ಲ. ಅಭಿವೃದ್ಧಿ ಅಂದ್ರೆ ಅವ್ರ ಒಟ್ಟು ಆಸ್ತಿ ಮೌಲ್ಯದ ಅಭಿವೃದ್ಧಿ ಅಷ್ಟೇ ಆಗೋದು. ರೈತರ ಅಭಿವೃದ್ಧಿ ಯಾವತ್ತೂ ಆಗಲ್ಲ ಸರ್. ನಮಸ್ಕಾರ ಸರ್. ಏನಿದು ಏನು ನಿಮ್ಮ ಹೆಸರು? ನಾಗರಾಜ್ ಅಂತ ಸರ್. ನಾಗರಾಜ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಸರ್, ರೇಷ್ಮೆ ಸಾಕ್ತಾ ಇದ್ದೀವಿ, ಹಾಂ ಆರಾಮಾಗಿದ್ದೀವಿ. ಈಗೇನು ಪ್ರಾಬ್ಲಮ್ ಒಕ್ಕರ್ಸ್ಕೊಂಡ್ಬಿಟ್ಟೈತೆ ನಿಮಗೆ ಅಂತ? ಪ್ರಾಬ್ಲಮ್ ಅಂತ ಅಂದ್ರೆ ಇವಾಗ ಅಕ್ವೈರು ಅಂತ ಅಂದ್ಬಿಟ್ಟು ನಮ್ಮ DK ಶಿವಕುಮಾರ್ ಸಾಹೇಬ್ರು ಮಾಡೇ ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಕೊಟ್ಬಿಡಿ ಅತ್ಲೆಗೆ ಸರ್. ಇವಾಗ ನಮ್ದು ಇದೆ ಸರ್, ನಮ್ದು 1.5 ಎಕರೆ ಜಮೀನಿದೆ ಸರ್. ಅಲ್ಲಿ 3 ಕೋಟಿ. ಸರ್ ಇಲ್ಲ, 3 ಅಲ್ಲ, 30 ಕೋಟಿ ಬರಲಿ. ನಮ್ಮ ಪ್ರಾಬ್ಲಮ್ ಇವಾಗ 30 ಕೋಟಿ ಬಂದ ಕ್ಷಣಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ನಮ್ಗಿರೋದು ನಮ್ಮ ತಂದೆ ಕೊಟ್ಟಿರೋದು ನನಗೆ 1.25 ಎಕರೆ ಜಮೀನು. 1.25 ಎಕರೆ ಜಮೀನಲ್ಲಿ ನಮ್ಮ ಮನೇಲಿ 8 ಜನ ಇದ್ದೀವಿ. ವಯಸ್ಸಾದವರು 4 ಜನ ಇದ್ದಾರೆ, ನಾನು, ನನ್ನ ಹೆಂಡತಿ, ನಮ್ಮ ಮಕ್ಳಿಬ್ರು. ಈ 1.25 ಎಕರೆ ಜಮೀನಲ್ಲಿ ರೇಷ್ಮೆ ಹಸ್ಕೊಳ್ ಮಾಡ್ಕೊಂಡು ತಿಂಗಳಿಗೆ 60 ರಿಂದ 70 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀವಿ. ಈ 60-70 ಸಾವಿರದಲ್ಲಿ ನಾವು 8 ಜನ ಜೀವನ ಮಾಡ್ತಾ ಇದ್ದೀವಿ. ಇವಾಗ ಅವ್ರು 3 ಕೋಟಿ ಕೊಟ್ಟು ತಗೊಂಡು 8 ಜನ ನಾವು ಕರ್ಕೊಂಡೋಗಿ ಎಲ್ಲೋಗಿ ಜೀವನ ಮಾಡೋಣ? ಬೀದಿಲಿ, ಫುಟ್ಪಾತ್ ಅಲ್ಲಿ. ಎಲ್ಲೋಗಿ ಜೀವನ ಮಾಡೋಣ ನಾವು? ಬೀದಿಲಿ, ಫುಟ್ಪಾತ್ ಅಲ್ಲಿ. ಆಯ್ತರ ಒಂದ್ಸಾರಿ ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ನಾವು IT ಮಾಡ್ತೇವೆ, ಇಲ್ಲ ಇಂಡಸ್ಟ್ರಿಯಲ್ ಮಾಡ್ತೇವೆ ಅಂತ. ಇಂಡಸ್ಟ್ರಿಯಲ್ ನೀವು ಮಾಡ್ತೀರಿ, 20 ರಿಂದ 50 ವರ್ಷದ ಹುಡುಗರು ಯುವಕರಿಗೆ ಕೆಲಸ ಕೊಡ್ತೀರಿ ನೀವು. ನೀವು 60 ವರ್ಷ ತುಂಬಿದ್ಮೇಲೆ ಯಾರಿಗೆ ಕೆಲಸ ಕೊಡ್ತೀರಿ ನೀವು? ಕೊಡಲ್ಲ. ನಾವು ಕೊಡ್ತಾ ಇದೀವಿ ಸರ್. 1.25 ಎಕರೆ ಜಮೀನಲ್ಲಿ ತಿಂಗಳಿಗೆ 25 ರಿಂದ 30 ಆಳಿಗೆ ಕೆಲಸ ಕೊಡ್ತಾ ಇದ್ದೀನಿ ನಾನು. ಏನ್ ಅದನ್ನು 50 ರಿಂದ 60, 70 ವರ್ಷ ಆಗಿರೋರು. ಬನ್ನಿ ಸರ್ ಒಳಗಡೆ, ರೇಷ್ಮೆ ಬನ್ನಿ, ಬೂಟ್ ಬಿಚ್ತಾರೆ. ಗ್ರೌಂಡ್ ರಿಪೋರ್ಟೇ ಮಾಡೋಣ. ತೆಗಿರಿ ಸರ್, ತೆಗಿರಿ. ಹಾಂ, ಗ್ರೌಂಡ್ ರಿಪೋರ್ಟೇ ಮಾಡೋಣ ಬನ್ನಿ. ಅದರಲ್ಲೇನು? ಬನ್ನಿ ಸರ್, ಬನ್ನಿ. ಮಾಡೋಣ. ಹಾಂ, ನೋಡಿ ಇಲ್ಲಿ. ನಾವು ತಿಂಗಳಿಗೆ ಕಮ್ಮಿ ಇದ್ರು 60 ರಿಂದ 70 ಆಳು, 100 ಆಳವರೆಗೂ ಕೆಲಸ ಕೊಡ್ತೀವಿ ನಾವು. ಅದು ಏನು 50 ವರ್ಷ 60 ವರ್ಷ ತುಂಬಿರೋ ವಯಸ್ಸಾದವ್ರಿಗೆ ಏನೇನೇ ಕೆಲಸ ಕೊಡೋದು. ಇವಾಗ ಯುವಕರಿಗೆ ಇಂಡಸ್ಟ್ರಿಯಲ್ ಏರಿಯಾದವರು ಕೆಲಸ ಕೊಡ್ತಾರೆ 30 ರಿಂದ 60 ವರ್ಷವರೆಗೂ. 60 ವರ್ಷ ತುಂಬಿದ್ರು ಕೊಡ್ತಾರೆ ಇವರು. ಸರ್ ನಾವು ರೈತರು ಕೊಡ್ತಾ ಇದೀವಿ ಸರ್ ಕೆಲಸನ, ರೈತರು ಕೊಡ್ತಾ ಇದೀವಿ ಕೆಲಸ. ಹಂಗೆ ಬನ್ನಿ ಸರ್, ಇಲ್ಲಿ ಗೂಡು ಬಿಚ್ತಾ ಇದೀವಿ ಅಲ್ಲಿ. ಇದ್ರದ್ದೇನೆ ಬನ್ನಿ, ಅಲ್ಲೂ ನೋಡಿ. ನೋಡಿ, ಗಮನಿಸ್ತಾ ಇದ್ದೀರಾ ಹೆಂಗಿದೆ ನೋಡಿ ಇದು ರೇಷ್ಮೆ. ಇವರು ರೇಷ್ಮೆ ಬೆಳೆಗಾರರು, ಸರಿನಾ? ರೈತರು, ನಿಜವಾದ ರೈತರು, ಆಯ್ತಾ? ಏನ್ ಸರ್? 100 ಮಟ 125 ಮಟ ಸಾಕ್ತಿವಿ ನಾವು. ನಮ್ಮ DK ಸಾಹೇಬ್ರು ಹೇಳ್ತಾರೆ ರೈತರೇ ಅಲ್ಲ ಅಲ್ಲಿರೋರು ಅಂತ. ಏನ್ ಸರ್ ಅರ್ಥ ಇದೆಯಾ ಇದಕ್ಕೆ? ಇಲ್ಲ, ಬಂದು ನೋಡಿದಾರ ಅವ್ರ ಏರಿಯಾ, ಅವ್ರು ನೋಡದೇ ಇರೋದು ಯಾವ್ದು ಇಲ್ಲ. ಆದ್ರೂ ಅವ್ರ ಬಾಯಿಲ್ಲ ಮಾತು ಬರ್ಬೇಕು ಅಂದ್ರೆ ಅಂತ ಮಾತು ಬರ್ತದೆ. ಅದಕ್ಕೆ ಅರ್ಥ ಇದೆಯಾ ಸರ್? ಅದಕ್ಕೆ